ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಹೆಸರಿನ 9ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಭಗವಂತನ ಐಶ್ವರ್ಯ ಜ್ಞಾನದ ಕುರಿತಾಗಿ ನಾವು ನೋಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಭಗವಂತನನ್ನು ಬೇರೆ ಬೇರೆ ರೀತಿಗಳಲ್ಲಿ ಪೂಜಿಸುವ ಜನರ ಕುರಿತಾಗಿ ನೋಡೋಣ. ಭಗವಂತನು ಮನುಷ್ಯ ರೂಪದಲ್ಲಿ ಅವತರಿಸಿದಾಗ ಮೂಢರು ಅವನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಎಂದು ತಿಳಿಯುತ್ತಾರೆ. ಅವರಿಗೆ ಭಗವಂತನ ಮಹಿಮೆಯ ಅರಿವು ಇಲ್ಲ. ಮೋಘಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತ. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲವೂ ಸೋತು ಹೋಗುತ್ತವೆ. ಭಗವಂತನ ಮಹಿಮೆಯನ್ನು ತಿಳಿಯದೇ ಇರುವಂತಹ ಜನರ ಪರಿಸ್ಥಿತಿ ಈ ರೀತಿಯದ್ದಾಗಿರುತ್ತದೆ. ಅವರು ಎಂದಿಗೂ ಭಗವಂತನಿಗೆ ಶರಣಾಗುವುದಿಲ್ಲ, ಬದಲಾಗಿ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುತ್ತಾರೆ. ಇದರಿಂದ ಒಬ್ಬ ಸಾಮಾನ್ಯ ಮನುಷ್ಯನೂ ಭಗವಂತನು ಒಂದೇ ರೀತಿ ಎಂಬಂತಹ ತಪ್ಪು ನಿರ್ಣಯಕ್ಕೆ ಬರುತ್ತಾರೆ. ಇದರಿಂದ ಅವರು ಗೊಂದಲಕ್ಕೆ ಈಡಾಗುತ್ತಾರೆ. ಇದು ಒಂದು ಕೇವಲ ನಿರರ್ಥಕ ಪ್ರಯತ್ನ. ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳು ಇವರಿಗೆ ಗೊಂದಲವನ್ನು ಉಂಟುಮಾಡುತ್ತವೆ. ಭಗವಂತನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಎಂದು ತಿಳಿದುಕೊಳ್ಳುವುದು ಒಂದು ದೊಡ್ಡ ಅಪರಾಧವಾಗಿದೆ. ಭಗವಂತನ ಭಕ್ತರ ಕುರಿತಾಗಿ ಮುಂದಿನ ಶ್ಲೋಕವು ನಮಗೆ ತಿಳಿಸಿಕೊಡುತ್ತದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅನುವಾದ: ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ಇಲ್ಲಿ ಭಕ್ತರಾದವರನ್ನು ಮಹಾತ್ಮರು ಎಂದು ಕರೆದಿದ್ದಾರೆ. ಅವರು ದೈವೀ ಪ್ರಕೃತಿಯಲ್ಲಿ ನೆಲೆಸಿದ್ದಾರೆ. ಐಹಿಕ ಪ್ರಕೃತಿಯು ಅವರ ಮೇಲೆ ನಿಯಂತ್ರಣವನ್ನು ಹೊಂದುವುದು ಸಾಧ್ಯವಿಲ್ಲ. 7ನೇ ಅಧ್ಯಾಯದಲ್ಲಿ ನಾವು ತಿಳಿದಂತೆ, ಯಾವಾಗ ವ್ಯಕ್ತಿಯು ಭಗವಂತನಿಗೆ ಶರಣಾಗುತ್ತಾನೋ ಆಗಲೇ ಆತನು ಈ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಹೊರಬಂದು ದೈವೀ ಪ್ರಕೃತಿಯಲ್ಲಿ ನೆಲೆಸುತ್ತಾನೆ. ಭಗವಂತನ ಭಕ್ತರಾಗಲು ಬೇಕಾದ ಅರ್ಹತೆ ಇದಾಗಿದೆ. ಈ ರೀತಿ ವ್ಯಕ್ತಿಯು ಮಹಾತ್ಮನಾಗುತ್ತಾನೆ. ಇಂತಹ ಪರಿಶುದ್ಧ ಭಕ್ತರು ಇತರ ಮಹಾತ್ಮರ ಸಹವಾಸದಿಂದ ಬೆಳೆಯುತ್ತಾರೆ, ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ, ಸದಾಕಾಲವೂ ಭಗವಂತನ ಸೇವೆಯಲ್ಲೇ ನಿರತರಾಗಿರುತ್ತಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅನುವಾದ: ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಮಹಾತ್ಮನಾದವನು ಸದಾಕಾಲ ಭಗವಂತನ ಕೀರ್ತನೆಯಲ್ಲಿ ತೊಡಗಿರುತ್ತಾನೆ. ಭಗವಂತನ ಪವಿತ್ರ ನಾಮವನ್ನು, ನಿತ್ಯ ರೂಪವನ್ನು, ದಿವ್ಯ ಗುಣಗಳನ್ನು, ಅಸಾಧಾರಣ ಲೀಲೆಗಳನ್ನು ಆತನು ಕೀರ್ತಿಸುತ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅವನು ಕಾಯ ವಾಚ ಮನಸ ಎಲ್ಲ ಚಟುವಟಿಕೆಗಳನ್ನು ಪರಮಪ್ರಭುವಾದ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಸುತ್ತಾನೆ. ಇದನ್ನೇ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಭಗವಂತನಿಗೆ ನಾವು ಸಲ್ಲಿಸುವಂತಹ ಭಕ್ತಿ ಸೇವೆ ಸುಲಭ ಮಾತ್ರವಲ್ಲ, ಅದು ಬಹಳ ಸುಖಕರವೂ ಹೌದು. ಇಲ್ಲಿ ಬಹಳ ಕಠಿಣವಾದಂತಹ ಪ್ರಾಯಶ್ಚಿತ್ತವನ್ನಾಗಲಿ ವ್ರತಗಳನ್ನಾಗಲಿ ನಡೆಸುವ ಅಗತ್ಯವಿಲ್ಲ. ತಜ್ಞ ಗುರುಗಳ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಪ್ರಾರಂಭಿಸಬೇಕು. ವ್ಯಕ್ತಿಯು ಗೃಹಸ್ಥನಾಗಿರಲಿ, ಬ್ರಹ್ಮಚಾರಿಯಾಗಿರಲಿ, ಸನ್ಯಾಸಿಯಾಗಿರಲಿ, ಯಾವ ಸ್ಥಿತಿಯಲ್ಲಾದರೂ ಮತ್ತು ಜಗತ್ತಿನಲ್ಲಿ ಎಲ್ಲಾದರೂ ದೇವೋತ್ತಮ ಪರಮಪುರುಷನ ಈ ಭಕ್ತಿ ಸೇವೆಯನ್ನು ಮಾಡಬಹುದು ಮತ್ತು ಹೀಗೆ ವಾಸ್ತವವಾಗಿ ಮಹಾತ್ಮನಾಗಬಹುದು. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಅನುವಾದ: ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ.
ಈ ಶ್ಲೋಕವು ಹಿಂದಿನ ಎಲ್ಲ ಶ್ಲೋಕಗಳ ಸಾರಾಂಶವಾಗಿದೆ. ಭಗವಂತನ ಪರಿಶುದ್ಧ ಭಕ್ತರನ್ನು ಮಹಾತ್ಮರು ಎಂದು ಕರೆದಿದ್ದಾರೆ. ಆದರೆ ಈ ಮಹಾತ್ಮರ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಭಗವಂತನನ್ನು ಬೇರೆ ಬೇರೆ ರೀತಿಗಳಲ್ಲಿ ಪೂಜಿಸುವ ಇತರರೂ ಇದ್ದಾರೆ. ಸಂಕಟದಲ್ಲಿರುವವರು, ಆರ್ಥಿಕವಾಗಿ ರಿಕ್ತರಾದವರು, ಕುತೂಹಲವುಳ್ಳವರು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲಿ ನಿರತರಾದವರು. ಇದರ ಬಗ್ಗೆ ನಾವು ಹಿಂದೆಯೇ ಚರ್ಚಿಸಿದ್ದೇವೆ. ಇವರಿಗಿಂತಲೂ ಕೆಳಮಟ್ಟದಲ್ಲಿರುವ ಇನ್ನೂ ಅನೇಕರಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ 3 ವರ್ಗಗಳು: ಏಕತ್ವೇನ, ಪೃಥಕ್ವೇನ ಬಹುಧಾ, ವಿಶ್ವತೋಮುಖಂ. ಮೊದಲನೆಯದಾಗಿ ತಾನು ಪರಮಪ್ರಭುವಿನೊಂದಿಗೆ ಒಂದು ಎಂದು ಪೂಜಿಸುವವರು. ಇದನ್ನು ಏಕತ್ವೇನ ಎಂದು ಕರೆದಿದ್ದಾರೆ. ಇದರ ಹೆಚ್ಚಿನ ವಿವರಣೆ 12ನೆಯ ಅಧ್ಯಾಯದಲ್ಲಿ ಬರುತ್ತದೆ. 2ನೆಯ ವರ್ಗದ ಜನರು ಪರಮಪ್ರಭುವಿನ ಯಾವುದಾದರೂ ರೂಪವನ್ನು ಸೃಷ್ಟಿಸಿಕೊಂಡು ಅದನ್ನು ಪೂಜಿಸುವವರು. ಪೃಥಕ್ವೇನ ಬಹುಧಾ. ಈ 9ನೇ ಅಧ್ಯಾಯದಲ್ಲೇ ಮುಂದಿನ ಭಾಗದಲ್ಲಿ ಇವರ ಕುರಿತಾಗಿ ನಾವು ನೋಡುತ್ತೇವೆ. ಇನ್ನು 3ನೇ ವರ್ಗದವರು ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ಒಪ್ಪಿಕೊಂಡು ಅದನ್ನು ಪೂಜಿಸುವವರು. ವಿಶ್ವತೋಮುಖಂ. ಈ 9ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತೇವೆ. ಮೊದಲನೇ ವರ್ಗದ ಜನರು ತಾವೇ ಪರಮಪ್ರಭು ಎಂದು ಯೋಚಿಸುತ್ತಾರೆ ಮತ್ತು ಈ ಮನಸ್ಥಿತಿಯಲ್ಲಿ ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ. ಅವರು ತಾವು ಈ ಐಹಿಕ ದೇಹವಲ್ಲ, ಆದರೆ ವಾಸ್ತವವಾಗಿ ಚೇತನಾತ್ಮರು ಎನ್ನುವುದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಕಲ್ಪನಾಶಕ್ತಿಯಿಂದ ಯಾವುದೇ ರೂಪವನ್ನಾದರೂ ಪರಮಪ್ರಭುವಿನ ಸ್ವರೂಪವೆಂದು ಭಾವಿಸುವವರು 2ನೇ ವರ್ಗದವರು. ಈ ಐಹಿಕ ವಿಶ್ವದ ಅಭಿವ್ಯಕ್ತಿಯ ಆಚೆಗೆ ಬೇರೇನನ್ನೂ ಕಲ್ಪಿಸಿಕೊಳ್ಳಲಾಗದವರು 3ನೇ ವರ್ಗದವರು. ಅವರು ವಿಶ್ವವನ್ನೇ ಪರಮ ಜೀವಿಯೆಂದು ಅಥವಾ ಅಸ್ತಿತ್ವದಲ್ಲಿರುವ ವಸ್ತುವೆಂದು ಭಾವಿಸಿ ಅದನ್ನೇ ಪೂಜಿಸುತ್ತಾರೆ. ವಿಶ್ವವೂ ಪರಮಪ್ರಭುವಿನ ಒಂದು ರೂಪ. ಭಗವಂತನನ್ನು ಆತನ ವಿಶ್ವರೂಪದ ಮೂಲಕ ಪೂಜಿಸುವ ಜನರ ಬಗ್ಗೆ ನಾವು ಮುಂದಿನ 4 ಶ್ಲೋಕಗಳಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯ ಅಹಮಗ್ನಿರಹಂ ಹುತಂ. ಅನುವಾದ: ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ಜ್ಯೋತಿಷ್ಠೋಮ ಎಂಬ ವೈದಿಕ ಯಜ್ಞವು ಭಗವಂತನೇ ಆಗಿದ್ದಾನೆ. ಅವನೇ ಸ್ಮೃತಿಯಲ್ಲಿ ಹೇಳಿರುವ ಮಹಾಯಜ್ಞ. ಯಜ್ಞದಲ್ಲಿ ಅರ್ಪಿಸುವಂತಹ ಆಹುತಿ, ಯಜ್ಞದ ಸಂದರ್ಭದಲ್ಲಿ ಉಚ್ಚರಿಸುವ ಮಂತ್ರ, ಯಜ್ಞದಲ್ಲಿ ಅರ್ಪಿಸಲು ಮಾಡುವ ಹಲವು ಹಾಲಿನ ಪದಾರ್ಥಗಳು, ಅಗ್ನಿ, ಇವೆಲ್ಲವೂ ಒಟ್ಟಾಗಿ ಭಗವಂತನೇ ಆಗಿದ್ದಾನೆ. ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾದಂತಹ ಭಕ್ತರು ವೇದಗಳು ಮಾಡಬೇಕೆಂದು ಹೇಳಿರುವ ಈ ಎಲ್ಲಾ ಯಜ್ಞಗಳನ್ನೂ ಮಾಡಿದ್ದಾರೆ ಎಂದೇ ಅರ್ಥ ಮಾಡಿಕೊಳ್ಳಬೇಕು. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮಯಜುರೇವ ಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ. ನಾನೇ ಋಕ್, ಸಾಮ ಮತ್ತು ಯಜುರ್ವೇದಗಳು. ಚರಾಚರವಾದ ಎಲ್ಲ ವಿಶ್ವದ ಅಭಿವ್ಯಕ್ತಿಗಳು ಭಗವಾನ್ ಶ್ರೀಕೃಷ್ಣನ ವಿವಿಧ ಶಕ್ತಿಗಳಿಂದ ಪ್ರಕಟವಾದವು. ಐಹಿಕ ಅಸ್ತಿತ್ವದಲ್ಲಿ ನಾವು ಬೇರೆ ಬೇರೆ ಜೀವಿಗಳೊಡನೆ ಬೇರೆ ಬೇರೆ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಆ ಜೀವಿಗಳೆಲ್ಲ ಶ್ರೀಕೃಷ್ಣನ ತಟಸ್ಥ ಶಕ್ತಿಗಳೇ. ಪ್ರಕೃತಿಯ ಸೃಷ್ಟಿಯಲ್ಲಿ ತಂದೆ, ತಾಯಿ, ತಾತ ಎಂದು ಅವರಲ್ಲಿ ಕೆಲವರು ಕಾಣಿಸುತ್ತಾರೆ. ಅವರೆಲ್ಲರೂ ಭಗವಂತನ ವಿಭಿನ್ನಾಂಶವೇ ಆಗಿದ್ದಾರೆ. ವಾಸ್ತವವಾಗಿ ಪ್ರತಿಯೊಂದು ಜೀವಿಯೂ ಭಗವಂತನ ವಿಭಿನ್ನಾಂಶವೇ ಆಗಿದ್ದಾರೆ. ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಎಲ್ಲ ವೇದಗಳ ಗುರಿ. ನಾವು ವೇದಗಳ ಮೂಲಕ ತಿಳಿಯಬಯಸುವುದೆಲ್ಲ ಶ್ರೀಕೃಷ್ಣನ ಕಡೆಗಿಟ್ಟ ಒಂದು ಹೆಜ್ಜೆ. ನಮ್ಮ ಸಹಜ ಸ್ವರೂಪವನ್ನು ಪರಿಶುದ್ಧಗೊಳಿಸಿಕೊಳ್ಳಲು ನೆರವಾಗುವ ವಸ್ತುವು ಶ್ರೀಕೃಷ್ಣ. ಎಲ್ಲ ವೈದಿಕ ತತ್ವಗಳನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಜಿಜ್ಞಾಸುವು ಶ್ರೀಕೃಷ್ಣನ ವಿಭಿನ್ನಾಂಶ. ಎಲ್ಲ ವೇದ ಮಂತ್ರಗಳಲ್ಲಿ ಪ್ರಣವ ಎಂದು ಕರೆಯುವ ಓಂಕಾರದ ದಿವ್ಯ ಶಬ್ದನಾದವೂ ಶ್ರೀಕೃಷ್ಣನೇ. ಸಾಮವೇದ, ಯಜುರ್ವೇದ, ಋಗ್ವೇದ ಮತ್ತು ಅಥರ್ವಣ ವೇದ 4 ವೇದಗಳಲ್ಲಿಯೂ ಪ್ರಣವ ಅಥವಾ ಓಂಕಾರವು ಬಹುಪ್ರಧಾನವಾಗಿರುವುದರಿಂದ ಅದು ಕೃಷ್ಣನೇ ಎಂದು ತಿಳಿಯಬೇಕು. ಈ ರೀತಿ ಬೇರೆ ಬೇರೆ ರೂಪಗಳಲ್ಲಿ ಭಗವಂತನನ್ನು ಜನರು ಆರಾಧಿಸುತ್ತಾರೆ.
ಭಗವಂತನ ವಿಶ್ವರೂಪದ ಆರಾಧನೆಯ ಕುರಿತಾಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಧನ್ಯವಾದಗಳು. ಹರೇ ಕೃಷ್ಣ.